ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 18/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸರ್ವಶಕ್ತಿವಂತ ಪರಮಾತ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಿದರೆ ನಿಮಗೆ ಶಕ್ತಿ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆತ್ಮ ಅನ್ನುವ ಬ್ಯಾಟರಿ ಚಾರ್ಜ್ ಆಗುತ್ತದೆ ಮತ್ತು ಆತ್ಮ ಪವಿತ್ರ ಆಗುತ್ತದೆ ಹಾಗೂ ಸತೋ ಪ್ರಧಾನ ಆಗುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಸಂಗಮ ಯುಗದಲ್ಲಿ ಮಕ್ಕಳಾದ ನೀವು ಯಾವೊಂದು ಪುರುಷಾರ್ಥವನ್ನು ಮಾಡುತ್ತೀರಾ? ಆ ಪುರುಷಾರ್ಥದ ಫಲದ ರೂಪದಲ್ಲಿ ನಿಮಗೆ ದೇವತಾ ಪದವಿ ಪ್ರಾಪ್ತಿಯಾಗುತ್ತದೆ. ಉತ್ತರ: ಸಂಗಮ ಯುಗದಲ್ಲಿ ನಾವು ಶೀತಲರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೆ. ಶೀತಲರಾಗುವುದು ಅಂದರೆ ಪವಿತ್ರರಾಗುವಂತಹ ಪುರುಷಾರ್ಥವನ್ನು ಮಾಡುತ್ತೇವೆ. ಪವಿತ್ರರಾಗುವುದರಿಂದ ನಾವು ದೇವತೆಗಳಾಗಿ ಬಿಡುತ್ತೇವೆ. ಎಲ್ಲಿಯವರೆಗೂ ನಾವು ಶೀತಲ ಆತ್ಮರಾಗುವುದಿಲ್ಲವೋ ಅಲ್ಲಿಯವರೆಗೂ ನಾವು ದೇವತೆಗಳಾಗಲು ಸಾಧ್ಯ ಇಲ್ಲ. ಸಂಗಮ ಯುಗದಲ್ಲಿ ನಾವು ಶೀತಲಾ ದೇವಿಯರಾಗಿ ಸರ್ವರ ಮೇಲೂ ಜ್ಞಾನದ ತಂಪಾದ ಹನಿಯನ್ನು ಹಾಕಿ ಸರ್ವರನ್ನು ಶೀತಲ ಆತ್ಮರನ್ನಾಗಿ ಮಾಡಬೇಕು. ಎಲ್ಲರ ಜೀವನದ ವಿಕಾರದ ಅಗ್ನಿಯನ್ನು ನಾವೀಗ ನಂದಿಸಬೇಕು. ನಾವೀಗ ಸ್ವಯಂ ಶೀತಲರಾಗಬೇಕು ಮತ್ತು ಸರ್ವರನ್ನು ಶೀತಲರನ್ನಾಗಿ ಮಾಡಬೇಕು. ಓಂ ಶಾಂತಿ. ಮಕ್ಕಳು ಮೊಟ್ಟ ಮೊದಲು ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಬೇಕು. ಆತ್ಮರಾದ ನಾವೆಲ್ಲರೂ ಪರಸ್ಪರ ಸೋದರರಾಗಿದ್ದೇವೆ ಮತ್ತು ನಾವೆಲ್ಲರೂ ಒಬ್ಬ ಶಿವ ತಂದೆಗೆ ಮಕ್ಕಳಾಗಿದ್ದೇವೆ. ಆ ಪರಮಾತ್ಮ ತಂದೆಗೆ ಸರ್ವಶಕ್ತಿವಂತ ಎಂದು ಕರೆಯಲಾಗುತ್ತದೆ. ನಿಮ್ಮಲ್ಲೂ ಕೂಡ ಸರ್ವಶಕ್ತಿ ಇತ್ತು. ನೀವು ಮೊದಲು ಇಡೀ ವಿಶ್ವದ ಮೇಲೆ ರಾಜ್ಯವನ್ನು ಆಳುತ್ತಿದ್ದೀರಿ. ಭಾರತದಲ್ಲಿ ಈ ದೇವಿ ದೇವತೆಗಳ ರಾಜ್ಯ ಇತ್ತು. ನೀವೇ ಪವಿತ್ರ ದೇವಿ ದೇವತೆಗಳಾಗಿದ್ದೀರಿ. ನಿಮ್ಮ ಕುಲದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು ಅಥವಾ ನಿಮ್ಮ ಮನೆತನದಲ್ಲಿ ಎಲ್ಲರೂ ನಿರ್ವಿಕಾರಿಗಳಾಗಿದ್ದರು. ಯಾರು ನಿರ್ವಿಕಾರಿಗಳಾಗಿದ್ದರು? ಆತ್ಮರು ನಿರ್ವಿಕಾರಿಗಳಾಗಿದ್ದರು. ಈಗ ಪುನಃ ನೀವು ನಿರ್ವಿಕಾರಿಗಳಾಗುತ್ತಿದ್ದೀರಾ. ಸರ್ವಶಕ್ತಿವಂತ ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಶಕ್ತಿಯನ್ನು ಪಡೆದುಕೊಳ್ಳುತ್ತಿದ್ದೀರಾ. ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ತಿಳಿಸಿದ್ದಾರೆ, ಆತ್ಮವೇ 84 ಜನ್ಮದ ಪಾತ್ರವನ್ನು ಅಭಿನಯ ಮಾಡುತ್ತದೆ. ಆತ್ಮದಲ್ಲೇ ಸತೋ ಪ್ರಧಾನತೆಯ ಶಕ್ತಿ ಇತ್ತು. ದಿನ ಪ್ರತಿದಿನ ಕಳೆದಂತೆ ಆ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಸತೋ ಪ್ರಧಾನರಿಂದ ಅವಶ್ಯವಾಗಿ ತಮೋ ಪ್ರಧಾನರಾಗಲೇಬೇಕು. ಹೇಗೆ ಬ್ಯಾಟರಿಯಲ್ಲಿರುವಂತಹ ಶಕ್ತಿ ಕಡಿಮೆ ಆಗುತ್ತಾ ಹೋಗುತ್ತದೆ. ಬ್ಯಾಟರಿಯಲ್ಲಿರುವಂತಹ ಶಕ್ತಿ ಕಡಿಮೆ ಆದಾಗ ಮೋಟಾರ್ ಗಾಡಿ ನಿಂತು ಬಿಡುತ್ತದೆ. ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತದೆ. ಆತ್ಮದ ಬ್ಯಾಟರಿ ಸಂಪೂರ್ಣ ಡಿಸ್ಚಾರ್ಜ್ ಆಗುವುದಿಲ್ಲ. ಆತ್ಮದಲ್ಲಿ ಸ್ವಲ್ಪ ಶಕ್ತಿ ಇರುತ್ತದೆ. ಹೇಗೆ ಯಾರಾದರೂ ಸತ್ತಾಗ ಸತ್ತಂತಹ ಸ್ಥಾನದಲ್ಲಿ ದೀಪವನ್ನು ಹಚ್ಚಿ ಇಡುತ್ತಾರೆ ಮತ್ತು ಆ ದೀಪದಲ್ಲಿ ಎಣ್ಣೆಯನ್ನು ಹಾಕುತ್ತಿರುತ್ತಾರೆ. ಆ ಜ್ಯೋತಿ ನಂದಿ ಹೋಗದಂತೆ ನೋಡಿಕೊಳ್ಳುವುದಕ್ಕೋಸ್ಕರ ದೀಪಕ್ಕೆ ಎಣ್ಣೆಯನ್ನು ಹಾಕುತ್ತಿರುತ್ತಾರೆ. ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ, ನಿಮ್ಮ ಆತ್ಮದಲ್ಲಿ ಸಂಪೂರ್ಣ ಶಕ್ತಿ ಇತ್ತು. ಈಗ ಆತ್ಮರಾದ ನಿಮ್ಮಲ್ಲಿ ಆ ಶಕ್ತಿ ಇಲ್ಲ. ನೀವೀಗ ಪುನಃ ಸರ್ವಶಕ್ತಿವಂತ ಆದಂತಹ ನಿಮ್ಮ ತಂದೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡುತ್ತೀರಾ. ಸ್ವಯಂನಲ್ಲಿ ನೀವು ಶಕ್ತಿಯನ್ನು ತುಂಬಿಕೊಳ್ಳುತ್ತೀರಾ. ಏಕೆಂದರೆ ನಿಮ್ಮಲ್ಲಿ ಈಗ ಶಕ್ತಿ ಕಡಿಮೆ ಆಗಿದೆ. ಶಕ್ತಿ ಸಂಪೂರ್ಣ ಕಡಿಮೆ ಆದರೆ ಈ ಶರೀರ ಕೂಡ ಇರಲು ಸಾಧ್ಯ ಇಲ್ಲ. ಆತ್ಮ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾ ಸಂಪೂರ್ಣ ಪವಿತ್ರ ಆಗುತ್ತದೆ. ಸತ್ಯಯುಗದಲ್ಲಿ ನಿಮ್ಮ ಬ್ಯಾಟರಿ ಸಂಪೂರ್ಣ ಚಾರ್ಜ್ ಆಗಿ ಇರುತ್ತದೆ. ನಂತರ ನಿಧಾನವಾಗಿ ಕಲೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಅಂದರೆ ಬ್ಯಾಟರಿ ಡಿಸ್ಚಾರ್ಜ್ ಆಗುತ್ತಾ ಹೋಗುತ್ತದೆ. ಕಲಿಯುಗದ ಅಂತ್ಯದಲ್ಲಿ ಆತ್ಮದಲ್ಲಿ ಸಂಪೂರ್ಣ ಸ್ವಲ್ಪ ಶಕ್ತಿ ಮಾತ್ರ ಉಳಿದುಕೊಳ್ಳುತ್ತದೆ. ಆತ್ಮದಲ್ಲಿರುವ ಶಕ್ತಿ ದಿವಾಳಿಯಾಗಿ ಬಿಡುತ್ತದೆ. ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದರಿಂದ ಆತ್ಮ ಪುನಃ ಶಕ್ತಿಯಿಂದ ಭರ್ಪೂರಾಗುತ್ತದೆ. ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಒಂದನೆಯದಾಗಿ ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆಯಾಗಿದ್ದಾರೆ. ಉಳಿದಿದ್ದೆಲ್ಲ ಪರಮಾತ್ಮ ತಂದೆಯ ರಚನೆಯಾಗಿದೆ. ರಚನೆಯ ಮೂಲಕ ಹದ್ದಿನ ಆಸ್ತಿ ಸಿಗುತ್ತದೆ. ರಚಯಿತ ಒಬ್ಬ ಬೇಹದ್ದಿನ ತಂದೆ ಆಗಿದ್ದಾರೆ. ಉಳಿದಿದ್ದೆಲ್ಲ ಹದ್ದಿನ ಮಾತಾಗಿದೆ. ಬೇಹದ್ದಿನ ತಂದೆಯನ್ನು ನೆನಪು ಮಾಡುವುದರಿಂದ ನಿಮಗೆ ಬೇಹದ್ದಿನ ಆಸ್ತಿ ಪ್ರಾಪ್ತಿಯಾಗುತ್ತದೆ. ಅಂದ ಮೇಲೆ ಮಕ್ಕಳಾದ ನೀವು ಮನಸ್ಸಿನ ಆಂತರ್ಯದಲ್ಲೇ ತಿಳಿದುಕೊಳ್ಳಬೇಕು, ಪರಮಾತ್ಮ ತಂದೆ ನಮಗೋಸ್ಕರ ಸ್ವರ್ಗ ಅಥವಾ ಹೊಸ ಜಗತ್ತನ್ನು ಸ್ಥಾಪನೆ ಮಾಡುತ್ತಿದ್ದಾರೆ. ನಾಟಕದ ಪ್ಲಾನ್ನ ಅನುಸಾರ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಿದೆ. ಆ ಸ್ವರ್ಗದಲ್ಲಿ ಮಕ್ಕಳಾದ ನೀವೇ ಬಂದು ರಾಜ್ಯವನ್ನು ಆಳುತ್ತೀರಾ. ನಾನಂತೂ ಸದಾ ಪವಿತ್ರ ಆಗಿದ್ದೇನೆ. ನಾನು ಎಂದೂ ಕೂಡ ತಾಯಿಯ ಗರ್ಭದಿಂದ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ ಮತ್ತು ನಾನು ದೇವಿ ದೇವತೆಗಳಂತೆ ಕೂಡ ಜನ್ಮವನ್ನು ಪಡೆದುಕೊಳ್ಳುವುದಿಲ್ಲ. ಕೇವಲ
ಮಕ್ಕಳಿಗೆ ಸ್ವರ್ಗದ ರಾಜ್ಯಭಾಗ್ಯವನ್ನು ನೀಡುವುದಕ್ಕೋಸ್ಕರ ಯಾವಾಗ ಈ ಬ್ರಹ್ಮ ತಂದೆಗೆ 60 ವರ್ಷ ವಯಸ್ಸಾಗುತ್ತದೆಯೋ, ಈ ಬ್ರಹ್ಮ ತಂದೆ ಯಾವಾಗ ವಾನಪ್ರಸ್ಥ ಸ್ಥಿತಿಯನ್ನು ತಲುಪುತ್ತಾರೋ, ಆಗ ನಾನು ಇವರ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತೇನೆ. ನಂತರ ಇವರೇ ನಂಬರ್ 1 ತಮೋ ಪ್ರಧಾನರಿಂದ ನಂಬರ್ 1 ಸತೋ ಪ್ರಧಾನ ಆತ್ಮ ಆಗುತ್ತಾರೆ. ಸರ್ವಶ್ರೇಷ್ಠ ಅಂದರೆ ಒಬ್ಬ ಭಗವಂತ ತಂದೆ ಆಗಿದ್ದಾರೆ. ನಂತರ ಬ್ರಹ್ಮ ವಿಷ್ಣು ಶಂಕರರು ಸೂಕ್ಷ್ಮ ವತನದ ನಿವಾಸಿಗಳಾಗಿದ್ದಾರೆ. ಈ ಬ್ರಹ್ಮ ವಿಷ್ಣು ಶಂಕರ ಎಲ್ಲಿಂದ ಬಂದರು? ಕೇವಲ ಬ್ರಹ್ಮ ವಿಷ್ಣು ಶಂಕರರ ಸಾಕ್ಷಾತ್ಕಾರ ಆಗುತ್ತದೆ. ಸೂಕ್ಷ್ಮ ವತನ ಮಧ್ಯದಲ್ಲಿರುವಂತಹ ಲೋಕ ಆಗಿದೆ. ಸೂಕ್ಷ್ಮ ವತನದಲ್ಲಿ ಸ್ಥೂಲ ಶರೀರ ಇರುವುದಿಲ್ಲ. ಸೂಕ್ಷ್ಮ ಶರೀರವನ್ನು ಕೇವಲ ದಿವ್ಯ ದೃಷ್ಟಿಯ ಮೂಲಕ ನೋಡಬಹುದು. ಈ ಬ್ರಹ್ಮ ತಂದೆ ಬಿಳಿ ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಇವರು ವಿಷ್ಣು ಆಗಿದ್ದಾರೆ. ವಿಷ್ಣುವನ್ನು ವಜ್ರ ವೈಡೂರ್ಯದಿಂದ ಶೃಂಗಾರ ಮಾಡಲಾಗುತ್ತದೆ. ನಂತರ ಶಂಕರನ ಕೊರಳಿನಲ್ಲಿ ಸರ್ಪವನ್ನು ತೋರಿಸುತ್ತಾರೆ. ಈ ರೀತಿ ಶಂಕರನ ರೂಪದಲ್ಲಿ ಯಾರೂ ಇರಲು ಸಾಧ್ಯ ಇಲ್ಲ. ಅಮರನಾಥದಲ್ಲಿ ಶಂಕರ ಪಾರ್ವತಿಗೆ ಅಮರ ಕಥೆಯನ್ನು ಹೇಳಿದರು ಎಂದು ತೋರಿಸುತ್ತಾರೆ. ಈಗ ಪುನಃ ಸೂಕ್ಷ್ಮ ವತನದಲ್ಲಿ ಮನುಷ್ಯ ಸೃಷ್ಟಿಯಂತೂ ಇಲ್ಲ. ಅಂದ ಮೇಲೆ ಸೂಕ್ಷ್ಮ ವತನದಲ್ಲಿ ಹೇಗೆ ಕಥೆಯನ್ನು ತಿಳಿಸಲು ಸಾಧ್ಯ? ಇನ್ನು ಕೇವಲ ಸೂಕ್ಷ್ಮ ವತನದ ಸಾಕ್ಷಾತ್ಕಾರ ಆಗುತ್ತದೆ. ಯಾರು ಸಂಪೂರ್ಣ ಪವಿತ್ರರಾಗುತ್ತಾರೋ ಅಂತಹ ಆತ್ಮರ ಸಾಕ್ಷಾತ್ಕಾರ ಆಗುತ್ತದೆ. ಅಂತವರೇ ಪುನಃ ಸತ್ಯುಗಕ್ಕೆ ಹೋಗಿ ಸ್ವರ್ಗಕ್ಕೆ ಮಾಲೀಕರಾಗುತ್ತಾರೆ. ಅಂದ ಮೇಲೆ ಮಕ್ಕಳ ಬುದ್ಧಿಯಲ್ಲಿ ಈಗ ವಿಚಾರ ನಡೆಯಬೇಕು, ಇವರು ಈ ರಾಜ್ಯಭಾಗ್ಯವನ್ನು ಪುನಃ ಎಲ್ಲಿಂದ ಪಡೆದುಕೊಂಡರು ಎಂದು. ಇಲ್ಲಿ ಯುದ್ಧ ಅಂತೂ ನಡೆಯುವುದಿಲ್ಲ. ದೇವತೆಗಳು ಹೇಗೆ ಹಿಂಸೆಯನ್ನು ಮಾಡಲು ಸಾಧ್ಯ? ಈಗ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ರಾಜ್ಯಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಯಾರಾದರೂ ಈ ಮಾತನ್ನು ಒಪ್ಪಿಕೊಳ್ಳಬಹುದು ಅಥವಾ ಒಪ್ಪಿಕೊಳ್ಳದೇ ಇರಬಹುದು. ಭಗವದ್ಗೀತೆಯಲ್ಲಿ ಇದೆ, ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನೂ ಮರೆತು ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ. ಪರಮಾತ್ಮ ತಂದೆ ದೇಹದ ಬಗ್ಗೆ ಮಮತ್ವವನ್ನು ಇಟ್ಟುಕೊಳ್ಳಲು ಪರಮಾತ್ಮ ತಂದೆಗೆ ದೇಹವೇ ಇಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸ್ವಲ್ಪ ಸಮಯಕ್ಕೋಸ್ಕರ ನಾನು ಈ ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ. ಇಲ್ಲದಿದ್ದರೆ ನಾನು ನಿಮಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ನಾನು ಈ ವೃಕ್ಷದ ಚೈತನ್ಯ ಬೀಜರೂಪ ಆಗಿದ್ದೇನೆ. ಈ ವೃಕ್ಷದ ಜ್ಞಾನ ನನ್ನ ಬಳಿ ಇದೆ. ಈ ಸೃಷ್ಟಿಯ ಆಯಸ್ಸು ಎಷ್ಟಾಗಿದೆ, ಹೇಗೆ ಈ ಸೃಷ್ಟಿಯ ಉತ್ಪತ್ತಿಯಾಗುತ್ತದೆ, ನಂತರ ಹೇಗೆ ಈ ಸೃಷ್ಟಿಯ ಪಾಲನೆ ನಡೆಯುತ್ತದೆ, ಪುನಃ ಹೇಗೆ ಈ ಸೃಷ್ಟಿಯ ವಿನಾಶ ಆಗುತ್ತದೆ ಅನ್ನುವ ಯಾವ ಮಾತಿನ ಬಗ್ಗೆಯೂ ಮನುಷ್ಯರಿಗೆ ಸ್ವಲ್ಪ ಕೂಡ ಗೊತ್ತಿಲ್ಲ. ಲೌಕಿಕ ಜಗತ್ತಿನಲ್ಲಿ ಜನ ಹದ್ದಿನ ಶಿಕ್ಷಣವನ್ನು ಕಲಿಯುತ್ತಾರೆ. ಪರಮಾತ್ಮ ತಂದೆ ಬೇಹದ್ದಿನ ಶಿಕ್ಷಣವನ್ನು ಕಲಿಸಿ ಮಕ್ಕಳನ್ನು ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ. ಭಗವಂತ ತಂದೆ ಎಂದು ದೇಹದಾರಿ ಮನುಷ್ಯರಿಗೆ ಕರೆಯಲು ಸಾಧ್ಯ ಇಲ್ಲ. ಈ ಬ್ರಹ್ಮ ವಿಷ್ಣು ಶಂಕರರಿಗೂ ಕೂಡ ತಮ್ಮದೇ ಆದ ಸೂಕ್ಷ್ಮ ದೇಹ ಇದೆ. ಆದ್ದರಿಂದ ಇವರಿಗೂ ಕೂಡ ಭಗವಂತ ಎಂದು ಕರೆಯಲು ಸಾಧ್ಯ ಇಲ್ಲ. ಬ್ರಹ್ಮ ತಂದೆಯ ಈ ಶರೀರ ಈ ಬ್ರಹ್ಮ ತಂದೆಯ ಆತ್ಮದ ಸಿಂಹಾಸನ ಆಗಿದೆ. ಭೃಕುಟಿ ಆತ್ಮದ ಅಕಾಲ ಸಿಂಹಾಸನ ಆಗಿದೆ. ಇನ್ನು ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆಗೂ ಕೂಡ ಬ್ರಹ್ಮನ ತನುವೆ ಸಿಂಹಾಸನ ಆಗಿದೆ. ಅಮೃತ್ಸರ್ನಲ್ಲಿ ಅಕಾಲ ಸಿಂಹಾಸನ ಇದೆ. ಯಾರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿದ್ದಾರೋ ಅವರು ಅಕಾಲ ಸಿಂಹಾಸನದ ಮೇಲೆ ಹೋಗಿ ಕುಳಿತುಕೊಳ್ಳುತ್ತಾರೆ. ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಎಲ್ಲಾ ಆತ್ಮರಿಗೂ ಇದು ಅಕಾಲ ಸಿಂಹಾಸನ ಆಗಿದೆ. ಆತ್ಮದಲ್ಲೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರ ಇರುತ್ತದೆ. ಆದ್ದರಿಂದ ಎಲ್ಲರೂ ಹೇಳುತ್ತಾರೆ ಇದು ಇವರ ಕರ್ಮದ ಫಲ ಆಗಿದೆ ಎಂದು. ಎಲ್ಲಾ ಆತ್ಮರಿಗೂ ಪರಮಾತ್ಮ ತಂದೆ ಒಬ್ಬರೇ ಆಗಿದ್ದಾರೆ. ಪರಮಾತ್ಮ ತಂದೆ ಎಂದು ಶಾಸ್ತ್ರವನ್ನು ಓದಿ ಇಲ್ಲಿ ನಮಗೆ ಜ್ಞಾನವನ್ನು ತಿಳಿಸುತ್ತಿಲ್ಲ. ಈ ಯಾವ ಜ್ಞಾನದ ಮಾತು ಶಾಸ್ತ್ರದಲ್ಲಿ ಇಲ್ಲ. ಆದ್ದರಿಂದ ಮನುಷ್ಯರು ಇವರು ಶಾಸ್ತ್ರಕ್ಕೆ ಮಾನ್ಯತೆಯನ್ನು ನೀಡುವುದಿಲ್ಲ ಎಂದು ನಮ್ಮ ಮೇಲೆ ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ. ಸಾಧು ಸಂತರು ಮುಂತಾದವರು ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡುತ್ತಾರೆ. ಗಂಗಾ ನದಿಯಲ್ಲಿ ಹೋಗಿ ಸ್ನಾನವನ್ನು ಮಾಡಿದ ತಕ್ಷಣ ಅವರು ಪಾವನ ಆಗುತ್ತಾರೇನು? ಯಾರು ಪಾವನ ಆಗಿ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಎಲ್ಲರೂ ಅಂತ್ಯದಲ್ಲೇ ವಾಪಸ್ ಮನೆಗೆ ಹೋಗುತ್ತಾರೆ. ಹೇಗೆ ಜೇನುನೊಣಗಳ ಗುಂಪು ಒಟ್ಟಿಗೆ ಹಾರಿ ಹೋಗುತ್ತಿರುತ್ತದೆ. ಜೇನುನೊಣಗಳ ರಾಣಿ ಕೂಡ ಇರುತ್ತಾರೆ. ಆ ರಾಣಿ ಜೇನುನೊಣದ ಹಿಂದೆ ಉಳಿದ ಎಲ್ಲಾ ಜೇನುನೊಣಗಳು ಹೋಗುತ್ತಿರುತ್ತದೆ. ಪರಮಾತ್ಮ ತಂದೆ ವಾಪಸ್ ಮನೆಗೆ ಹೋದಾಗ ಪರಮಾತ್ಮ ತಂದೆ ಹಿಂದೆ ಎಲ್ಲಾ ಆತ್ಮರು ವಾಪಸ್ ಮನೆಗೆ ಹೋಗುತ್ತಾರೆ. ಮೂಲ ವತನದಲ್ಲಿ ಎಲ್ಲಾ ಆತ್ಮರ ಗುಂಪೇ ಇದೆ. ಪುನಃ ಈ ಸಾಕಾರ ಜಗತ್ತಿನಲ್ಲಿ ಎಲ್ಲಾ ಮನುಷ್ಯಾತ್ಮರ ಗುಂಪೇ ಇದೆ. ಒಂದು ದಿನ ಈ ಸಂಪೂರ್ಣ ಗುಂಪು ಓಡಿ ಮೇಲೆ ಹೋಗಬೇಕು. ಪರಮಾತ್ಮ ತಂದೆ ಬಂದು ಎಲ್ಲಾ ಆತ್ಮರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುತ್ತಾರೆ. ಶಿವನ ಮೆರವಣಿಗೆಯ ಬಗ್ಗೆ ಗಾಯನ ಇದೆ.
ಗಂಡು ಮಕ್ಕಳಿರಬಹುದು ಅಥವಾ ಹೆಣ್ಣು ಮಕ್ಕಳಿರಬಹುದು, ಪರಮಾತ್ಮ ತಂದೆ ಬಂದು ಎಲ್ಲಾ ಮಕ್ಕಳಿಗೂ ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಆತ್ಮ ಪವಿತ್ರ ಆಗದೆ ವಾಪಸ್ ಮನೆಗೆ ಹೋಗಲು ಸಾಧ್ಯ ಇಲ್ಲ. ಯಾವಾಗ ಆತ್ಮ ಪವಿತ್ರ ಆಗುತ್ತದೆಯೋ ಆಗ ಆತ್ಮ ಮೊದಲು ಶಾಂತಿಧಾಮಕ್ಕೆ ಹೋಗುತ್ತದೆ. ನಂತರ ಅಲ್ಲಿಂದ ನಿಧಾನವಾಗಿ ಈ ಸೃಷ್ಟಿಗೆ ಬರುತ್ತಾರೆ. ನಂತರ ಆತ್ಮರ ಸಂಖ್ಯೆ ಇಲ್ಲಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ರಾಜಧಾನಿಯಂತೂ ತಯಾರಾಗಲೇಬೇಕು. ಎಲ್ಲರೂ ಒಟ್ಟಿಗೆ ಈ ಸೃಷ್ಟಿಗೆ ಬರುವುದಿಲ್ಲ. ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ. ಮೊಟ್ಟ ಮೊದಲು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು. ಆ ಧರ್ಮವನ್ನು ಪರಮಾತ್ಮ ತಂದೆ ಸ್ಥಾಪನೆ ಮಾಡುತ್ತಾರೆ. ಯಾರು ದೇವತೆಗಳಾಗಬೇಕೋ ಅವರು ಮೊದಲು ಬ್ರಾಹ್ಮಣರಾಗುತ್ತಾರೆ. ದೇವತೆ ಆಗುವಂತಹ ಆತ್ಮರೇ ಮೊದಲು ಬ್ರಾಹ್ಮಣರಾಗುತ್ತಾರೆ. ಪ್ರಜಾಪಿತ ಬ್ರಹ್ಮ ಅಂತೂ ಇಲ್ಲಿ ಇದ್ದಾರೆ ತಾನೆ. ಎಲ್ಲಾ ಪ್ರಜೆಗಳು ಸೋದರ ಮತ್ತು ಸೋದರಿಯರಾಗುತ್ತಾರೆ. ಇಲ್ಲಿ ಬ್ರಹ್ಮ ಕುಮಾರ್ ಮತ್ತು ಬ್ರಹ್ಮ ಕುಮಾರಿಯರು ಬಹಳಷ್ಟು ಜನ ಇದ್ದಾರೆ. ಅಂದ ಮೇಲೆ ಎಲ್ಲರೂ ಅವಶ್ಯವಾಗಿ ನಿಶ್ಚಯ ಬುದ್ಧಿ ಉಳ್ಳವರೇ ಆಗಿರಬೇಕು. ಆದ್ದರಿಂದ ಮಕ್ಕಳು ಇಷ್ಟೊಂದು ಮಾರ್ಕ್ಸ್ ಅನ್ನು ಪಡೆದುಕೊಳ್ಳುತ್ತಾರೆ. ನಿಮ್ಮಲ್ಲಿ ಯಾರು ಪಕ್ಕಾ ಆಗಿದ್ದಾರೋ ಅವರು ಮೊದಲು ಸತ್ಯಯುಗದಲ್ಲಿ ಬರುತ್ತಾರೆ. ಯಾರು ಕಚ್ಚಾ ಆಗಿದ್ದಾರೋ ಅವರು ಲೇಟ್ ಆಗಿ ಬರುತ್ತಾರೆ. ಮೂಲ ವತನದಲ್ಲಿ ಎಲ್ಲಾ ಆತ್ಮರು ನಿವಾಸವನ್ನು ಮಾಡುತ್ತಾರೆ. ನಂತರ ಮೂಲ ವತನದಿಂದ ಆತ್ಮರು ಕೆಳಗಡೆ ಇಳಿಯುತ್ತಾ ಬರುತ್ತಾರೆ. ಆತ್ಮರ ಸಂಖ್ಯೆ ಇದೇ ರೀತಿ ವೃದ್ಧಿಯಾಗುತ್ತಾ ಹೋಗುತ್ತದೆ. ಶರೀರ ಇಲ್ಲದೆ ಆತ್ಮ ಹೇಗೆ ಪಾತ್ರವನ್ನು ಅಭಿನಯ ಮಾಡಲು ಸಾಧ್ಯ? ಪಾತ್ರಧಾರಿಗಳ ಜಗತ್ತು ಈ ಜಗತ್ತಾಗಿದೆ. ಎಲ್ಲಾ ಪಾತ್ರಧಾರಿಗಳು ಈ ಜಗತ್ತಿನಲ್ಲಿ 4 ಯುಗದ ಚಕ್ರದಲ್ಲಿ ಬರುತ್ತಿರುತ್ತಾರೆ. ಸತ್ಯಯುಗದಲ್ಲಿ ನಾವೇ ದೇವತೆಗಳಾಗಿದ್ದೆವು. ನಂತರ ನಾವೇ ಕ್ಷತ್ರಿಯರಾಗುತ್ತೇವೆ. ನಂತರ ನಾವೇ ವೈಶ್ಯರಾಗುತ್ತೇವೆ. ನಂತರ ಶೂದ್ರರಾಗುತ್ತೇವೆ. ಈಗ ಇದು ಪುರುಷೋತ್ತಮ ಸಂಗಮ ಯುಗ ಆಗಿದೆ. ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ ಆಗ ಸಂಗಮ ಯುಗ ಬರುತ್ತದೆ. ಈಗ ಈ ಬೇಹದ್ದಿನ ಜ್ಞಾನವನ್ನು ಬೇಹದ್ದಿನ ತಂದೆ ನಮಗೆ ನೀಡುತ್ತಿದ್ದಾರೆ. ಪರಮಾತ್ಮ ಶಿವ ತಂದೆಗೆ ತಮ್ಮದೇ ಆದಂತಹ ಯಾವುದೇ ಶಾರೀರಿಕ ಹೆಸರಿಲ್ಲ. ಏಕೆಂದರೆ ಪರಮಾತ್ಮ ತಂದೆಗೆ ಶರೀರವೇ ಇಲ್ಲ. ಈ ಶರೀರ ಈ ಬ್ರಹ್ಮ ತಂದೆಯ ಶರೀರ ಆಗಿದೆ. ಪರಮಾತ್ಮ ತಂದೆ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರವನ್ನು ಲೋನಾಗಿ ತೆಗೆದುಕೊಂಡಿದ್ದಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಜೊತೆಗೆ ಮಾತನಾಡುವುದಕ್ಕೋಸ್ಕರ ನನಗೆ ಬಾಯಂತೂ ಬೇಕು ತಾನೆ. ಬಾಯಿ ಇರದೇ ಇದ್ದರೆ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡಲು ಸಾಧ್ಯ ಇಲ್ಲ. ಪುನಃ ಬೇಹದ್ದಿನ ಜ್ಞಾನವನ್ನು ಈ ಬ್ರಹ್ಮ ತಂದೆಯ ಮುಖದ ಮೂಲಕ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಆದ್ದರಿಂದ ಈ ಬ್ರಹ್ಮನ ಮುಖಕ್ಕೆ ಗೌಮುಖ ಎಂದು ಕರೆಯಲಾಗುತ್ತದೆ. ಪರ್ವತದ ಯಾವ ಸ್ಥಾನದಿಂದ ಬೇಕಾದರೂ ನೀರು ಹರಿದು ಬರಬಹುದು. ಪುನಃ ಅದನ್ನೇ ಗೌಮುಖವನ್ನಾಗಿ ನಿರ್ಮಾಣ ಮಾಡುತ್ತಾರೆ. ಅದರಿಂದ ನೀರು ಬರುತ್ತದೆ. ಪುನಃ ಆ ನೀರನ್ನು ಗಂಗಾಜಲ ಎಂದು ತಿಳಿದುಕೊಂಡು ಎಲ್ಲರೂ ಆ ನೀರನ್ನು ಕುಡಿಯುತ್ತಾರೆ. ಅಂದ ಮೇಲೆ ಆ ನೀರಿಗೆ ಎಷ್ಟೊಂದು ಮಹತ್ವವನ್ನು ಕೊಡುತ್ತಾರೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಎಲ್ಲರೂ ಅಸತ್ಯವನ್ನೇ ಹೇಳುತ್ತಾರೆ. ಈ ಸಂಪೂರ್ಣ ಜಗತ್ತಿನಲ್ಲಿ ಈಗ ಅಸತ್ಯವೇ ಇದೆ. ಸತ್ಯವನ್ನು ಕೇವಲ ಒಬ್ಬ ಪರಮಾತ್ಮ ತಂದೆ ನಮಗೆ ತಿಳಿಸುತ್ತಾರೆ. ಪುನಃ ಜಗತ್ತಿನ ಅಸತ್ಯ ಮನುಷ್ಯರು ಪರಮಾತ್ಮ ತಂದೆಯ ಜ್ಞಾನವನ್ನು ಕೂಡ ಅಸತ್ಯ ಎಂದು ತಿಳಿದುಕೊಳ್ಳುತ್ತಾರೆ. ಭಾರತದಲ್ಲಿ ಯಾವಾಗ ಸತ್ಯಯುಗ ಇತ್ತು ಆಗ ಭಾರತಕ್ಕೆ ಸತ್ಯದ ಜಗತ್ತು ಎಂದು ಕರೆಯಲಾಗುತ್ತಿತ್ತು. ಪುನಃ ಭಾರತ ದೇಶ ಹಳೆಯ ದೇಶ ಆಗುತ್ತದೆ. ಭಾರತ ದೇಶ ಹಳೆಯ ದೇಶ ಆದಾಗ ಪ್ರತಿಯೊಂದು ಮಾತು ಅಸತ್ಯ ಮಾತಾಗುತ್ತದೆ. ಪ್ರತಿಯೊಂದು ವಸ್ತುವು ಅಸತ್ಯ ವಸ್ತು ಆಗುತ್ತದೆ. ಅಂದ ಮೇಲೆ ವಸ್ತುವಿನಲ್ಲಿ ಎಷ್ಟೊಂದು ಅಂತರ ಆಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ನನಗೆ ಎಷ್ಟೊಂದು ನಿಂದನೆಯನ್ನು ಮಾಡುತ್ತೀರಾ. ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಪರಮಾತ್ಮ ತಂದೆಗೆ ಎಷ್ಟೊಂದು ನಿಂದನೆಯನ್ನು ಮಾಡಿದ್ದಾರೆ. ಪರಮಾತ್ಮ ಶಿವ ತಂದೆಯನ್ನು ಎಲ್ಲರೂ ಕೂಗಿ ಕರೆಯುತ್ತಾರೆ. ಪರಮಾತ್ಮ ತಂದೆ ನಮ್ಮನ್ನು ಈ ಹಳೆಯ ಜಗತ್ತಿನಿಂದ ವಾಪಸ್ ಮನೆಗೆ ಕರೆದುಕೊಂಡು ಹೋಗಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ನನ್ನ ಎಲ್ಲಾ ಮಕ್ಕಳು ಕಾಮಚಿತೆಯ ಮೇಲೆ ಕುಳಿತು ಕಂಗಾಲಾಗಿದ್ದಾರೆ. ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ನೀವು ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಿ. ನಿಮಗೆ ಈ ಎಲ್ಲಾ ಮಾತಿನ ಸ್ಮೃತಿ ಇದೆ ತಾನೆ. ಮಕ್ಕಳಿಗೆ ತಂದೆ ತಿಳಿಸುತ್ತಾರೆ. ಇಡೀ ಜಗತ್ತಿನವರಿಗೆ ಪರಮಾತ್ಮ ತಂದೆ ಈ ಜ್ಞಾನವನ್ನು ತಿಳಿಸುವುದಿಲ್ಲ. ಮಕ್ಕಳೇ ತಂದೆಯನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಜಗತ್ತಿನ ಜನ ಈ ಮಾತನ್ನು ಹೇಗೆ ಅರ್ಥ ಮಾಡಿಕೊಳ್ಳಲು ಸಾಧ್ಯ? ಕಾಮ ವಿಕಾರದ ಮುಳ್ಳು ಬಹಳ ದೊಡ್ಡ ಮುಳ್ಳಾಗಿದೆ. ಈ ಜಗತ್ತಿನ ಹೆಸರು ಪತಿತ ಜಗತ್ತಾಗಿದೆ. ಸತ್ಯುಗ 100% ಪವಿತ್ರ ಜಗತ್ತಾಗಿದೆ. ಮನುಷ್ಯರೇ ಪವಿತ್ರ ದೇವತೆಗಳ ಸಮ್ಮುಖಕ್ಕೆ ಹೋಗಿ ದೇವತೆಗಳಿಗೆ ನಮಸ್ಕಾರವನ್ನು ಮಾಡುತ್ತಾರೆ. ಬಲೆ ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ. ಯಾರು ಸಸ್ಯಹಾರಿಗಳಾಗಿದ್ದಾರೋ ಅವರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೆ. ಆದರೆ ಅವರು ವಿಕಾರಕ್ಕೆ ವಶ ಆಗುವುದಿಲ್ಲ ಎಂದು ತಿಳಿದುಕೊಳ್ಳಬೇಡಿ. ಭಕ್ತರು ಕೂಡ ವಿಕಾರಕ್ಕೆ ವಶ ಆಗುತ್ತಾರೆ. ಹಾಗೆ ನೋಡಿದರೆ ಅನೇಕರು ಬಾಲ ಬ್ರಹ್ಮಚಾರಿಗಳಾಗಿ ಜೀವನವನ್ನು ನಡೆಸುತ್ತಾರೆ. ಅಂತಹ ಬಾಲ ಬ್ರಹ್ಮಚಾರಿಗಳು ಬಾಲ್ಯದಿಂದಲೇ ಯಾವುದೇ ಅಶುದ್ಧ ಆಹಾರವನ್ನು ಸ್ವೀಕಾರ ಮಾಡುವುದಿಲ್ಲ. ಸನ್ಯಾಸಿಗಳು ಹೇಳುತ್ತಾರೆ ನಿರ್ವಿಕಾರಿಗಳಾಗಿ ಎಂದು.
ಮನೆ ಮತ್ತು ವ್ಯವಹಾರದ ಸನ್ಯಾಸವನ್ನು ಸನ್ಯಾಸಿಗಳು ಮಾಡುತ್ತಾರೆ. ಆದ್ದರಿಂದ ಮುಂದಿನ ಜನ್ಮದಲ್ಲಿ ಪುನಃ ಅವರು ಯಾವುದಾದರೂ ಗೃಹಸ್ಥಿಗಳ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡು ಪುನಃ ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಆದರೆ ಕಾಡಿಗೆ ಹೋದ ತಕ್ಷಣ ನಾವು ಪತಿತರಿಂದ ಪಾವನ ಆಗಲು ಸಾಧ್ಯ ಇದೆಯೇನು? ಇಲ್ಲ. ಪತಿತ ಪಾವನ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೆ ಯಾರು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಇಳಿಯುವ ಕಲೆಯ ಮಾರ್ಗ ಆಗಿದೆ. ಅಂದ ಮೇಲೆ ಭಕ್ತರು ಪುನಃ ಹೇಗೆ ಪಾವನ ಆಗಲು ಸಾಧ್ಯ? ಪಾವನ ಆದಾಗ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ. ಪಾವನ ಆದಾಗ ಮಾತ್ರ ನಾವು ಸ್ವರ್ಗದಲ್ಲಿ ಬರಲು ಸಾಧ್ಯ. ಸತ್ಯುಗದ ದೇವಿ ದೇವತೆಗಳು ಎಂದಾದರೂ ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೇನು? ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ನೀವೀಗ ಸಂಪೂರ್ಣ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಮಿತ್ರ ಸಂಬಂಧಿ ಮುಂತಾದ ಎಲ್ಲಾ ವ್ಯಕ್ತಿಗಳ ಸನ್ಯಾಸವನ್ನು ಮಾಡುತ್ತೀರಾ. ನಿಮಗೋಸ್ಕರ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ. ನಿಮ್ಮ ಬುದ್ಧಿ ಈಗ ಸ್ವರ್ಗದ ಕಡೆ ಇದೆ. ಮನುಷ್ಯರು ನರಕದಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ಮಕ್ಕಳಾದ ನೀವು ಪುನಃ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ನಿಮ್ಮನ್ನು ಶೀತಲಾ ದೇವಿಯರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸಿದ್ದಾರೆ. ಶೀತಲ ಅನ್ನುವ ಶಬ್ದಕ್ಕೆ ವಿರುದ್ಧವಾದ ಶಬ್ದ ಅಂದರೆ ತಾಪ ಅಥವಾ ಶಾಖ ಆಗಿದೆ. ನಿಮ್ಮ ಹೆಸರೇ ಶೀತಲಾ ದೇವಿಯಾಗಿದೆ. ಅಂದ ಮೇಲೆ ಕೇವಲ ಒಬ್ಬರಷ್ಟೇ ಶೀತಲ ದೇವಿಯರಾಗುವುದಿಲ್ಲ. ಅವಶ್ಯವಾಗಿ ಅನೇಕರು ಶೀತಲಾ ದೇವಿಯರಾಗುತ್ತಾರೆ. ಆ ಅನೇಕ ಆತ್ಮರು ಸೇರಿ ಭಾರತವನ್ನು ಶೀತಲ ಭಾರತವನ್ನಾಗಿ ಮಾಡಿರಬೇಕು. ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗುತ್ತಿದ್ದಾರೆ. ನಿಮ್ಮ ಹೆಸರೇ ಶೀತಲಾ ದೇವಿಯಾಗಿದೆ. ಇಲ್ಲಿ ನಿಮಗೆ ಶೀತಲಾ ದೇವಿ ಎಂದು ಹೆಸರನ್ನು ಇಡಲಾಗಿದೆ. ನೀವು ಎಲ್ಲರನ್ನೂ ಶೀತಲರನ್ನಾಗಿ ಮಾಡುತ್ತೀರಾ. ನೀವು ಎಲ್ಲರ ಮೇಲೂ ತಂಪಾದ ಹನಿಯನ್ನು ಹಾಕುವಂತಹ ದೇವಿಯರಾಗಿದ್ದೀರಾ. ತಂಪಾದ ಹನಿಯನ್ನು ಹಾಕುತ್ತಾರೆ ತಾನೆ? ಇದು ಜ್ಞಾನದ ಹನಿಯಾಗಿದೆ. ಆತ್ಮದ ಮೇಲೆ ಜ್ಞಾನದ ಹನಿಯನ್ನು ಹಾಕಲಾಗುತ್ತದೆ. ಆತ್ಮ ಪವಿತ್ರ ಆದಾಗ ಆತ್ಮ ಶೀತಲ ಆಗುತ್ತದೆ. ಈ ಸಮಯದಲ್ಲಿ ಈ ಸಂಪೂರ್ಣ ಜಗತ್ತು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದೆ. ಈಗ ನಿಮಗೆ ಕಳಶ ಪ್ರಾಪ್ತಿಯಾಗುತ್ತಿದೆ. ಮಕ್ಕಳಾದ ನಿಮಗೆ ಈಗ ಕಳಶ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನದ ಕಳಶದ ಮೂಲಕ ನೀವು ಸ್ವಯಂ ಶೀತಲರಾಗುತ್ತೀರಾ ಮತ್ತು ಅನ್ಯರನ್ನೂ ಕೂಡ ಶೀತಲರನ್ನಾಗಿ ಮಾಡುತ್ತೀರಾ. ಈಗ ನೀವು ಶೀತಲರಾಗುತ್ತಿದ್ದೀರಾ. ಪತಿ ಪತ್ನಿ ಇಬ್ಬರೂ ಇಲ್ಲಿ ಒಟ್ಟಿಗೆ ಇರುತ್ತಾರೆ. ಇಲ್ಲಿ ಮನೆ ಮತ್ತು ವ್ಯವಹಾರವನ್ನು ಬಿಡುವಂತಹ ಮಾತೇ ಇಲ್ಲ. ಆದರೆ ಗೋಶಾಲೆ ನಿರ್ಮಾಣ ಆಗಬೇಕಿತ್ತು. ಅಂದ ಮೇಲೆ ಕೆಲವರು ಅವಶ್ಯವಾಗಿ ಮನೆಯನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದಿರಬೇಕು ತಾನೆ? ಮನೆಯನ್ನು ತ್ಯಾಗ ಮಾಡಿ ಏಕೆ ಬಂದರು? ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರಾಗುವುದಕ್ಕೋಸ್ಕರ ಮನೆಯನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದರು. ಯಾವಾಗ ನೀವು ಇಲ್ಲಿ ಶೀತಲರಾಗುತ್ತೀರೋ ಆಗ ನೀವು ದೇವತೆಗಳಾಗಲು ಸಾಧ್ಯ. ಈಗ ಮಕ್ಕಳಾದ ನೀವು ಈ ಹಳೆಯ ಮನೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬಾರದು. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯೋಗ ಹಳೆಯ ಮನೆಯ ಜೊತೆಗೆ ಜೋಡಣೆ ಆಗಬಾರದು. ಮನೆಯನ್ನು ಬಿಟ್ಟು ಕಾಡಿಗೆ ಹೋಗುತ್ತಾರೆ. ಆದರೆ ಕಾಡಿಗೆ ಹೋದ ತಕ್ಷಣ ನಾವು ಪತಿತರಿಂದ ಪಾವನ ಆಗಲು ಸಾಧ್ಯ ಇದೆಯೇನು? ಇಲ್ಲ. ಪತಿತ ಪಾವನ ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯದೆ ಯಾರು ಪತಿತರಿಂದ ಪಾವನ ಆಗಲು ಸಾಧ್ಯ ಇಲ್ಲ. ಭಕ್ತಿ ಮಾರ್ಗ ಇಳಿಯುವ ಕಲೆಯ ಮಾರ್ಗ ಆಗಿದೆ. ಅಂದ ಮೇಲೆ ಭಕ್ತರು ಪುನಃ ಹೇಗೆ ಪಾವನ ಆಗಲು ಸಾಧ್ಯ? ಪಾವನ ಆದಾಗ ನಾವು ವಾಪಸ್ ಮನೆಗೆ ಹೋಗಲು ಸಾಧ್ಯ. ಪಾವನ ಆದಾಗ ಮಾತ್ರ ನಾವು ಸ್ವರ್ಗದಲ್ಲಿ ಬರಲು ಸಾಧ್ಯ. ಸತ್ಯುಗದ ದೇವಿ ದೇವತೆಗಳು ಎಂದಾದರೂ ಮನೆಯನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗುತ್ತಾರೇನು? ಸನ್ಯಾಸಿಗಳ ಸನ್ಯಾಸ ಹದ್ದಿನ ಸನ್ಯಾಸ ಆಗಿದೆ. ನಿಮ್ಮ ಸನ್ಯಾಸ ಬೇಹದ್ದಿನ ಸನ್ಯಾಸ ಆಗಿದೆ. ನೀವೀಗ ಸಂಪೂರ್ಣ ಜಗತ್ತಿನ ಸನ್ಯಾಸವನ್ನು ಮಾಡುತ್ತೀರಾ. ಮಿತ್ರ ಸಂಬಂಧಿ ಮುಂತಾದ ಎಲ್ಲಾ ವ್ಯಕ್ತಿಗಳ ಸನ್ಯಾಸವನ್ನು ಮಾಡುತ್ತೀರಾ. ನಿಮಗೋಸ್ಕರ ಈಗ ಸ್ವರ್ಗ ಸ್ಥಾಪನೆ ಆಗುತ್ತಾ ಇದೆ. ನಿಮ್ಮ ಬುದ್ಧಿ ಈಗ ಸ್ವರ್ಗದ ಕಡೆ ಇದೆ. ಮನುಷ್ಯರು ನರಕದಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾರೆ. ಈಗ ಮಕ್ಕಳಾದ ನೀವು ಪುನಃ ಪರಮಾತ್ಮ ತಂದೆಯ ನೆನಪಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ನಿಮ್ಮನ್ನು ಶೀತಲಾ ದೇವಿಯರನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಿಮ್ಮನ್ನು ಜ್ಞಾನ ಚಿತೆಯ ಮೇಲೆ ಕೂರಿಸಿದ್ದಾರೆ. ಶೀತಲ ಅನ್ನುವ ಶಬ್ದಕ್ಕೆ ವಿರುದ್ಧವಾದ ಶಬ್ದ ಅಂದರೆ ತಾಪ ಅಥವಾ ಶಾಖ ಆಗಿದೆ. ನಿಮ್ಮ ಹೆಸರೇ ಶೀತಲಾ ದೇವಿಯಾಗಿದೆ. ಅಂದ ಮೇಲೆ ಕೇವಲ ಒಬ್ಬರಷ್ಟೇ ಶೀತಲ ದೇವಿಯರಾಗುವುದಿಲ್ಲ. ಅವಶ್ಯವಾಗಿ ಅನೇಕರು ಶೀತಲಾ ದೇವಿಯರಾಗುತ್ತಾರೆ. ಆ ಅನೇಕ ಆತ್ಮರು ಸೇರಿ ಭಾರತವನ್ನು ಶೀತಲ ಭಾರತವನ್ನಾಗಿ ಮಾಡಿರಬೇಕು. ಈ ಸಮಯದಲ್ಲಿ ಎಲ್ಲರೂ ಕಾಮಚಿತೆಯ ಮೇಲೆ ಕುಳಿತು ಸುಟ್ಟು ಹೋಗುತ್ತಿದ್ದಾರೆ. ನಿಮ್ಮ ಹೆಸರೇ ಶೀತಲಾ ದೇವಿಯಾಗಿದೆ. ಇಲ್ಲಿ ನಿಮಗೆ ಶೀತಲಾ ದೇವಿ ಎಂದು ಹೆಸರನ್ನು ಇಡಲಾಗಿದೆ. ನೀವು ಎಲ್ಲರನ್ನೂ ಶೀತಲರನ್ನಾಗಿ ಮಾಡುತ್ತೀರಾ. ನೀವು ಎಲ್ಲರ ಮೇಲೂ ತಂಪಾದ ಹನಿಯನ್ನು ಹಾಕುವಂತಹ ದೇವಿಯರಾಗಿದ್ದೀರಾ. ತಂಪಾದ ಹನಿಯನ್ನು ಹಾಕುತ್ತಾರೆ ತಾನೆ? ಇದು ಜ್ಞಾನದ ಹನಿಯಾಗಿದೆ.
ಆತ್ಮದ ಮೇಲೆ ಜ್ಞಾನದ ಹನಿಯನ್ನು ಹಾಕಲಾಗುತ್ತದೆ. ಆತ್ಮ ಪವಿತ್ರ ಆದಾಗ ಆತ್ಮ ಶೀತಲ ಆಗುತ್ತದೆ. ಈ ಸಮಯದಲ್ಲಿ ಈ ಸಂಪೂರ್ಣ ಜಗತ್ತು ಕಾಮಚಿತೆಯ ಮೇಲೆ ಕುಳಿತು ಕಪ್ಪಾಗಿ ಬಿಟ್ಟಿದೆ. ಈಗ ನಿಮಗೆ ಕಳಶ ಪ್ರಾಪ್ತಿಯಾಗುತ್ತಿದೆ. ಮಕ್ಕಳಾದ ನಿಮಗೆ ಈಗ ಕಳಶ ಪ್ರಾಪ್ತಿಯಾಗುತ್ತಿದೆ. ಈ ಜ್ಞಾನದ ಕಳಶದ ಮೂಲಕ ನೀವು ಸ್ವಯಂ ಶೀತಲರಾಗುತ್ತೀರಾ ಮತ್ತು ಅನ್ಯರನ್ನು ಕೂಡ ಶೀತಲರನ್ನಾಗಿ ಮಾಡುತ್ತೀರಾ. ಈಗ ನೀವು ಶೀತಲರಾಗುತ್ತಿದ್ದೀರಾ. ಪತಿ ಪತ್ನಿ ಇಬ್ಬರೂ ಇಲ್ಲಿ ಒಟ್ಟಿಗೆ ಇರುತ್ತಾರೆ. ಇಲ್ಲಿ ಮನೆ ಮತ್ತು ವ್ಯವಹಾರವನ್ನು ಬಿಡುವಂತಹ ಮಾತೇ ಇಲ್ಲ. ಆದರೆ ಗೋಶಾಲೆ ನಿರ್ಮಾಣ ಆಗಬೇಕಿತ್ತು ಅಂದ ಮೇಲೆ ಕೆಲವರು ಅವಶ್ಯವಾಗಿ ಮನೆಯನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದಿರಬೇಕು ತಾನೆ. ಮನೆಯನ್ನು ತ್ಯಾಗ ಮಾಡಿ ಏಕೆ ಬಂದರು? ಜ್ಞಾನ ಚಿತೆಯ ಮೇಲೆ ಕುಳಿತು ಶೀತಲರಾಗುವುದಕ್ಕೋಸ್ಕರ ಮನೆಯನ್ನು ತ್ಯಾಗ ಮಾಡಿ ಇಲ್ಲಿಗೆ ಬಂದರು. ಯಾವಾಗ ನೀವು ಇಲ್ಲಿ ಶೀತಲರಾಗುತ್ತೀರೋ ಆಗ ನೀವು ದೇವತೆಗಳಾಗಲು ಸಾಧ್ಯ. ಈಗ ಮಕ್ಕಳಾದ ನೀವು ಈ ಹಳೆಯ ಮನೆಯ ಜೊತೆಗೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬಾರದು. ಈಗ ಮಕ್ಕಳಾದ ನಿಮ್ಮ ಬುದ್ಧಿಯೋಗ ಹಳೆಯ ಮನೆಯ ಜೊತೆಗೆ ಜೋಡಣೆ ಆಗಬಾರದು. ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಬುದ್ಧಿಯೋಗ ಜೋಡಣೆ ಆಗಿರಬೇಕು. ತಂದೆಯ ನೆನಪಿನಲ್ಲಿ ನಿಮ್ಮ ಬುದ್ಧಿ ಸಿಕ್ಕಿ ಹಾಕಿಕೊಂಡಿರಬೇಕು. ಏಕೆಂದರೆ ಈಗ ನಾವೆಲ್ಲರೂ ವಾಪಸ್ ಪರಮಾತ್ಮ ತಂದೆಯ ಬಳಿ ಹೋಗಬೇಕು. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನಾನೀಗ ಮಾರ್ಗದರ್ಶಕ ಆಗಿ ಬಂದಿದ್ದೇನೆ. ನಿಮ್ಮೆಲ್ಲರನ್ನು ವಾಪಸ್ ಮನೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ನಾನು ಮಾರ್ಗದರ್ಶಕ ಆಗಿ ಬಂದಿದ್ದೇನೆ. ಇದು ಶಿವಶಕ್ತಿ ಪಾಂಡವ ಸೇನೆ ಆಗಿದೆ. ನೀವೆಲ್ಲರೂ ಶಿವನಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಾ. ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೆ. ಪರಮಾತ್ಮ ತಂದೆ ಸತ್ತಂತಹ ಆತ್ಮರನ್ನು ಬದುಕಿಸಬಹುದು ಎಂದು ಮನುಷ್ಯರು ತಿಳಿದುಕೊಂಡಿದ್ದಾರೆ. ಆದರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮುದ್ದಿನ ಮಕ್ಕಳೇ, ಈ ನಾಟಕದಲ್ಲಿ ಪ್ರತಿಯೊಬ್ಬರಿಗೂ ಅನಾದಿಯಿಂದಲೂ ಪಾತ್ರ ಸಿಕ್ಕಿದೆ. ನಾನು ಈ ನಾಟಕದ ರಚಯಿತ ಆಗಿದ್ದೇನೆ, ಈ ನಾಟಕದ ನಿರ್ದೇಶಕ ಆಗಿದ್ದೇನೆ ಮತ್ತು ಈ ನಾಟಕದಲ್ಲಿ ಮುಖ್ಯ ಪಾತ್ರಧಾರಿ ಆಗಿದ್ದೇನೆ. ನಾಟಕದ ಪಾತ್ರದಲ್ಲಿ ಸ್ವಲ್ಪ ಕೂಡ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ. ಮನುಷ್ಯರು ತಿಳಿದುಕೊಂಡಿದ್ದಾರೆ ಪ್ರತಿಯೊಂದು ಎಲೆಯು ಪರಮಾತ್ಮ ತಂದೆಯ ಆಜ್ಞೆಯಂತೆ ಅಲುಗಾಡುತ್ತದೆ ಎಂದು. ಆದರೆ ಪರಮಾತ್ಮ ತಂದೆ ಸ್ವಯಂ ತಿಳಿಸುತ್ತಾರೆ, ನಾನು ಕೂಡ ಈ ನಾಟಕದ ಅಧೀನದಲ್ಲಿ ಇದ್ದೇನೆ. ನಾನು ಕೂಡ ಈ ನಾಟಕದ ಬಂಧನದಲ್ಲಿ ಬಂಧಿತ ಆಗಿದ್ದೇನೆ. ಎಂದೂ ಕೂಡ ನನ್ನ ಆಜ್ಞೆಯಿಂದ ಎಲೆಗಳು ಅಲುಗಾಡುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಸರ್ವವ್ಯಾಪಿಯ ಜ್ಞಾನ ಭಾರತದ ನಿವಾಸಿಗಳನ್ನು ಸಂಪೂರ್ಣ ಕಂಗಾಲಾದಂತಹ ಆತ್ಮರನ್ನಾಗಿ ಮಾಡಿದೆ. ಪರಮಾತ್ಮ ತಂದೆಯ ಜ್ಞಾನದ ಮೂಲಕ ಭಾರತ ಪುನಃ ಕಿರೀಟಧಾರಿ ಆಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಸೂರ್ಯವಂಶಿ ಮನೆತನದಲ್ಲಿ ಮೊದಲು ಬರುವುದಕ್ಕೋಸ್ಕರ ನಿಶ್ಚಯ ಬುದ್ಧಿ ಉಳ್ಳವರಾಗಿ ಸಂಪೂರ್ಣ ಮಾರ್ಕ್ಸ್ ಅನ್ನು ಪಡೆದುಕೊಳ್ಳಬೇಕು. ಪಕ್ಕಾ ಬ್ರಾಹ್ಮಣರಾಗಬೇಕು. ಬೇಹದ್ದಿನ ಜ್ಞಾನವನ್ನು ಸ್ಮೃತಿಯಲ್ಲಿ ಇಟ್ಟುಕೊಳ್ಳಬೇಕು. ಸೆಕೆಂಡ್ ಪಾಯಿಂಟ್, ಜ್ಞಾನ ಚಿತಿಯ ಮೇಲೆ ಕುಳಿತು ಶೀತಲರು ಅಂದರೆ ಪವಿತ್ರರಾಗಬೇಕು. ಜ್ಞಾನ ಮತ್ತು ಯೋಗದ ಮೂಲಕ ಕಾಮ ವಿಕಾರದ ಅಗ್ನಿಯನ್ನು ಸಮಾಪ್ತಿ ಮಾಡಬೇಕು. ಬುದ್ಧಿಯೋಗ ಸದಾ ಒಬ್ಬ ತಂದೆಯ ಜೊತೆಗೆ ಜೋಡಣೆ ಆಗಿರಬೇಕು. ಇಂದಿನ ವರದಾನ ಆಗಿದೆ. ಈ ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿ ಅನ್ನುವ ಮೆಡಲನ್ನು ಪ್ರಾಪ್ತಿ ಮಾಡಿಕೊಳ್ಳುವಂತಹ ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿ ನೀವೆಲ್ಲರೂ ನಿಮ್ಮ ಸ್ವಸ್ಥಿತಿಯನ್ನು ಚೆನ್ನಾಗಿ ರೂಪಿಸಿಕೊಳ್ಳುವುದಕ್ಕೋಸ್ಕರ ಬ್ರಾಹ್ಮಣರಾಗಿದ್ದೀರಾ. ಬ್ರಾಹ್ಮಣ ಜೀವನದಲ್ಲಿ ಶ್ರೇಷ್ಠ ಸ್ಥಿತಿಯೇ ನಿಮ್ಮ ಆಸ್ತಿಯಾಗಿದೆ. ಶ್ರೇಷ್ಠ ಸ್ಥಿತಿ ಬ್ರಾಹ್ಮಣ ಜೀವನದ ಮೆಡಲ್ ಆಗಿದೆ. ಯಾರು ಈ ಶ್ರೇಷ್ಠ ಸ್ಥಿತಿ ಅನ್ನುವ ಮೆಡಲನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೋ ಅವರು ಸದಾ ಅಚಲ ಅಡೋಲರಾಗಿ ಇರುತ್ತಾರೆ ಮತ್ತು ಏಕರಸ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಾರೆ ಮತ್ತು ಸದಾ ನಿಶ್ಚಿಂತರಾಗಿ ಇರುತ್ತಾರೆ ಮತ್ತು ದುಃಖರಹಿತ ಜಗತ್ತಿನ ಚಕ್ರವರ್ತಿಗಳಾಗಿ ಬಿಡುತ್ತಾರೆ. ಅಂತವರು ಸರ್ವ ಇಚ್ಛೆಗಳಿಂದ ಸ್ವತಃ ಮುಕ್ತರಾಗಿರುತ್ತಾರೆ ಮತ್ತು ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯನ್ನು ಸಹಜವಾಗಿ ರೂಪಿಸಿಕೊಳ್ಳುತ್ತಾರೆ. ನಾವೀಗ ಸರ್ವ ಇಚ್ಛೆಗಳಿಂದ ಮುಕ್ತಾಗಿ ಇಚ್ಛಾ ಮಾತ್ರ ಅವಿದ್ಯಾ ಸ್ಥಿತಿಯಲ್ಲಿ ಸ್ಥಿತ ಆಗುವುದಕ್ಕೋಸ್ಕರ ನಮ್ಮ ಸ್ಥಿತಿಯನ್ನು ಶ್ರೇಷ್ಠವಾಗಿ ಇಟ್ಟುಕೊಳ್ಳಬೇಕು. ಇಂದಿನ ಶ್ಲೋಗನ್ ಆಗಿದೆ, ಅಟೂಟವಾದ ನಿಶ್ಚಯ ಮತ್ತು ನಶೆಯಿಂದ ನನ್ನ ಬಾಬಾ ಎಂದು ಹೇಳಿ. ಆಗ ಮಾಯೆ ನಿಮ್ಮ ಸಮೀಪಕ್ಕೂ ಕೂಡ ಬರಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆಯ ಬಗ್ಗೆ ಎಂದೂ ಕಟ್ಟಾಗದೇ ಇರುವಂತಹ ಅಟೂಟ ನಿಶ್ಚಯ ಇದ್ದರೆ ಮತ್ತು ನನ್ನ ಬಾಬಾ ಅನ್ನುವ ನಶೆ ಇದ್ದರೆ ಮಾಯೆ ನಿಮ್ಮ ಸಮೀಪಕ್ಕೆ ಬರಲು ಸಾಧ್ಯ ಇಲ್ಲ. ಒಳ್ಳೆಯದು. ಓಂ ಶಾಂತಿ.